ಹಾಯ್ ಶುಭೋದಯ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇವಾಗಿನ ವಾತಾವರಣಕ್ಕೆ ಮಾಡಿಸಿರುವಂತಹ ಖಾರವಾಗಿ ಮೇಕೆ ಮಟನ್ ಸಾಂಬಾರನ್ನ ಯಾವ ಥರ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋಲ್ಲಿ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನಿಲ್ಲಿ ಸುಮಾರು 1 kgಯಷ್ಟು ಮೇಕೆ ಮಟನ್ನ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಈ ಸಾಂಬಾರಂತೂ, ಸಖತ್ ಟೇಸ್ಟಿಯಾಗಿತ್ತು, ಖಾರವಾಗಿ ವೆದರ್ಗೆ ಕರೆಕ್ಟಾಗಿತ್ತು. ಮೊದಲನೇದಾಗಿ ನಾನಿಲ್ಲಿ ಮೇಕೆ ಮಟನ್ ಸಾಂಬಾರು ಮಾಡಲಿಕ್ಕೆ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ 1 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ, ಅರ್ಧ ಇಂಚು ಹಸಿ ಶುಂಠಿ, 1 ಗಡ್ಡೆ ಪೂರ್ತಿಯಾಗಿ ಬೆಳ್ಳುಳ್ಳಿ, 1-2 ಚಕ್ಕೆ ಪೀಸು, ಹಾಗೆ 6ರಿಂದ 7 ಲವಂಗ, 1-2 ಬೀಜದಷ್ಟು ಏಲಕ್ಕಿ, 7-8 ಗೋಡಂಬಿ, 1 ಟೀ ಸ್ಪೂನಷ್ಟು ಕಡಲೆ, 1 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ, ಹಾಗೆ 2 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಲ್ಲರ್ ಬರಲಿ ಅಂತ 3 ಬ್ಯಾಡಗಿ ಮೆಣಸಿಕಾಯಿ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನ್ನು, ಅಥವಾ ನಿಮ್ಮ ಹತ್ರ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದ್ದರೂ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ಟವ್ನ ಆನ್ ಮಾಡಿ ಕುಕ್ಕರ್ನ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ನೆನೆದ ಪೀಸ್ ಬಂದಿತ್ತಲ್ವ, ಸೊ ಅದನ್ನು ಹಾಕಿ ಕರಗಿಸ್ಕೋತಾ ಇದ್ದೀನಿ. ನಾನು ಜಾಸ್ತಿ ನೆನೆದ ಪೀಸ್ನ ತೊಗೊಂಡಿರಲಿಲ್ಲ. ಸೊ ಅದು ಸ್ವಲ್ಪ ಈ ಥರ ರೋಸ್ಟಾಗಿ ಕರಗಿದ ನಂತರ ಎಣ್ಣೆ ಬಿಟ್ಕೊಳ್ಳುತ್ತೆ. ಆ ಟೈಮಲ್ಲಿ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಮೇಕೆ ಮಟನ್ನ ಹಾಕೋತಾ ಇದ್ದೀನಿ. ನಾನು ಎಣ್ಣೆನ ಯೂಸ್ ಮಾಡ್ತಲೇ, ಏಕೆಂದರೆ ಆ ಕೊಲೆಸ್ಟ್ರಾಲಲ್ಲೇ ಎಣ್ಣೆ ಬಿಟ್ಕೊಂಡಿರುತ್ತೆ. ನೀವು ಎಣ್ಣೆ ಬೇಕು ಅಂದರೆ ಬೇಕಾದರೆ 1 ಸ್ಪೂನಷ್ಟು ಹಾಕ್ಕೋಬೋದು. ಸೊ ನಾನು ಅದು ನೆನೆದ ಪೀಸ್ನ ಚೆನ್ನಾಗಿ ಕರಗಿಸ್ಕೊಂಡು ಎಣ್ಣೆ ಬಿಟ್ಕೊಂಡ ನಂತರನೇ ಮಟನ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ, 1 ಟೀ ಸ್ಪೂನಷ್ಟು ಅರಿಶಿನ, ಹಾಗೆ ಕಲ್ಲುಪ್ಪನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಯಾವಾಗಲೂ ನಾವು ನಾನ್ ವೆಜ್ನ ಮಾಡಬೇಕಾದ್ರೆ ಈ ಥರ ಡ್ರೈ ಫ್ರೈ ಚೆನ್ನಾಗಿ ಒಂದು 15ರಿಂದ 20 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದರಲ್ಲಿರುವ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಆ ನೀರು ಡ್ರೈ ಆಗಬೇಕು. ಅಲ್ಲಿವರೆಗೂ ಈ ಥರ ಫ್ರೈ ಮಾಡ್ಕೊಂಡಾಗಲೇ ರುಚಿಯಾಗಿ ಬರೋದು. ಮಟನ್ ಸಾಂಬಾರಾಗಲಿ ಚಿಕನ್ ಸಾಂಬಾರಾಗಲಿ ಚೆನ್ನಾಗಿ ಡ್ರೈ ಆಗಿತ್ತು. ಈ ಟೈಮಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೋತಾ ಇದ್ದೀನಿ. ಕಸ್ತೂರಿ ಮೇಥಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ, 1 ಡ್ರಾಪ್ ಕೂಡ ಎಲ್ಲೂ ನೀರಿನ ಅಂಶ ಇಲ್ಲ. ಈ ಥರ ಚೆನ್ನಾಗಿ ಹುರ್ಕೋಬೇಕು ಮಟನ್ನ. ಸೊ ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿತ್ತು. ಈ ಟೈಮಲ್ಲಿ ನಾನು ಏನು ರುಬ್ಬಿಟ್ಕೊಂಡಿದ್ದ ಮಸಾಲೆನ ಹಾಕೋತಾ ಇದ್ದೀನಿ ಡೈರೆಕ್ಟಾಗಿ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಈ ಸಾಂಬಾರಿಗೆಲ್ಲ ಮಸಾಲೆನ. ಸೊ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಒಂದು ಹದಕ್ಕೆ ನೀವು ಈ ಸಾಂಬಾರನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ತೀರ ಗಟ್ಟಿಗೂ ಅಥವಾ ತೀರ ತೆಳ್ಳಗೂ ಬೇಕಾಗಲ್ಲ. ನಾನಿಲ್ಲಿ 3 ಕಪ್ನಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನಾನು 4 ವಿಸಲ್ನ ಹೊಡೆಸ್ಕೊಂಡೆ. ನೋಡೋಣ ಇನ್ ಕೇಸು ಬೆಂದೋಗಿಬಿಟ್ರೆ ಅಥವಾ ತುಂಬ ಇದಾಗ್ಬಿಡುತ್ತೆ, ಸಾಫ್ಟ್ ಆಗುತ್ತೆ ಅಂತ. 4 ವಿಸಲ್ಗೆ ಕರೆಕ್ಟಾಗಿ ಬೆಂದಿತ್ತು ಮಟನ್ನು. ನೀವು ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಬೆಂದಿಲ್ಲ ಅಂದರೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಲ್ ಹೊಡೆಸ್ಕೊಂಡ್ರೆ ಕರೆಕ್ಟಾಗಿರುವ ಮೇಕೆ ಮಟನ್ ಸಾರು ರೆಡಿಯಾಗುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆ ಖಾರವಾಗಿರುವಂತಹ ಮೇಕೆ ಮಟನ್ ಸಾಂಬಾರು ಈ ವೆದರ್ಗಂತೂ ಸಖತ್ತು ಟೇಸ್ಟಿಯಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ. ಸೊ ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೆ ಬೇರೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಶುಭೋದಯ.